ಫ್ರೆಂಡ್ಸ್, ನಾವೀಗ ಕಮಲಶಿಲೆ ದೇವಸ್ಥಾನದಿಂದ ಅಲ್ಲಿಂದ 1.5 ಕಿಲೋಮೀಟರ್ ಅದೇ ಸುಪಾರ್ಶ್ವ ಗುಹೆಗೆ ಹೋಗ್ತಾವ್ರೆ. ಅಲ್ಲಿ ಕಮಲಶಿಲೆನೇ ಇದು. ಇಲ್ಲಿ ದೇವಸ್ಥಾನದಿಂದ 1.5 ಕಿಲೋಮೀಟರ್ ಅದೇ ಸುಪಾರ್ಶ್ವ ಗುಹೆ ಅದೇ ಅಂತೆ, ಒಂದು ಗುಹಾಂತರ ದೇವಾಲಯನೂ ಅದೇ ಅಂತೆ. ಅದು ನೋಡಕ್ಕೆ ಹೋಗ್ತಾವ್ರೆ ಈಗ. ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಘಟ್ಟ ಇದೆ ಇಲ್ಲಿ, ಬೆಟ್ಟದಲ್ಲೇ ಹೋಗ್ಬೇಕು. ಇದು ಇಲ್ಲಿಂದ ಕೊಲ್ಲೂರು ಹತ್ರ ಆಗ್ತದೆ ಈ ರೋಡಲ್ಲಿ. ತಮ್ಮ ಮುಂದೆ ಹೋದ. ಹಾಂ ಫ್ರೆಂಡ್ಸ್, ಇಲ್ಲಿ ನೋಡಿ ಕೇಶವನಾಥ ದೇವಸ್ಥಾನ ಮೂಡ್ಗಲ್ಲು 12 ಕಿಲೋಮೀಟರ್ ಅದೇ. ನಾವು ಹೋಗೋದು ಈಗ ಆದಿಸ್ಥಳ ಗುಹಾಲಯ ಕಮಲಶಿಲೆ. ಇದು ನೋಡಿ, ಇಲ್ಲಿ ಸಣ್ಣ ಬೋರ್ಡ್ ಅದೇ 9 ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. 9 ರಿಂದ 5 ಗಂಟೆವರೆಗೆ ಮಾತ್ರ ಅಂತೆ ನೋಡಿ. ಸರಿ, ಹೋಗುವ ಇದೇ ರೂಟಲ್ಲಿ. ಬಂತು ಇಲ್ಲೇ. ಇನ್ನು ಹುಲಿ ಚಿತ್ರ ಎಲ್ಲ ಹಾಕಿದ್ದಾರೆ ಅಲ್ಲಿ. ಹುಲಿ ಬೈಕಲ್ಲಿ ಇಡಬೇಕು, ಬೈಕ್ ಕೆಳಗೆಲ್ಲ ಹೋಗೋದಿಲ್ಲ. ಫ್ರೆಂಡ್ಸ್, ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ನಾವು ಗುಹೆ ಹತ್ರ ಬಂದರು, ಎಲ್ಲ ಹೋಗ್ತಾಯಿದ್ದಾರೆ. ಸ್ವಲ್ಪ ಹಿಂದೆ ಉಳ್ಕೊಬಿಟ್ರು, ಎಲ್ಲ ಒಳಗಡೆ ಹೋಗ್ತಾಯಿದ್ದಾರೆ. ನೋಡಬೇಕು ಈಗ ಒಳಗಡೆ ಏನಿದೆ ಅಂತ. ಭೈರವ, ಕಾಲಭೈರವ, ಪುಟ್ಟನಂದಿ, ಸಂಸಾರ, ಆರೋಗ್ಯೇಶ್ವರಿ, ನೆಮ್ಮದಿಯಿಂದ ಬೇಡ್ಕೊಡಿ. ಪ್ರಸಾದ ಎಸ್ಕೊಟ್ರೆ ಬೇಡ್ಕೊಡ್ರಿ. ದೇವ್ರ ಹತ್ರ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಾಲಭೈರವ ಮತ್ತು ನಂದಿ ವಿಗ್ರಹ ಇದೆ ಇಲ್ಲಿ. ಇದು ದೈವ ನಿರ್ಮಿತವಾದದ್ದು, ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ಬನ್ನಿ ಈಗ ಮತ್ತು ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ ಕರ್ಕೊಂಡು ಹೋಗ್ತಾವ್ರೆ. ಎಷ್ಟು ದೂರ ಅದೇ ಗೊತ್ತಿಲ್ಲ. ನೋಡುವ, ಹೋಗುವ ಒಳಗಡೆ ಏನಿದೆ ಅಂತ ನೋಡುವ. ತಾಯಿ ಸೇವೆ ಮಾಡ್ತೀವಿ. 5 ಜನರೇಷನ್ನಿಂದ ಈ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ಅಕ್ಕ. ಓಕೆ, ಬನ್ನಿ. ಬಾಯ್ ಮಾಡ್ಬಿಡಲ್ಲ, ಹೋಗಿ ಬರ್ಬಿಟ್ರೆ ಸುಮ್ಮನೆ. ಇವ ಮೆಲ್ಲ, ಇವ ಎಲ್ಲಿ ಬರ್ತಿದ್ಯಾ? ರೋಡಲ್ಲಿ ಬಾ, ತಲೆ ಹೊಡಿತದೆ. ಗಡ್ಬಡಿ ಇಲ್ಲ, ಊಟ 4 ಗಂಟೆ ತನಕ ಇದೆ. ಎಲ್ಲ ಬನ್ನಿ. ಅಮ್ಮ, ತಾಯಿ ಬಂದಿರೋದಮ್ಮ, ಬೇಡ್ಕೊಡಿ ಪಾಪುಗೆ, ನಿಮ್ಗೆ ಎಲ್ಲರಿಗೂ ಇವರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ. ತಲಾಂತರದಿಂದ ಮಾಡ್ಕೊಂಬಂದಿದ್ದೀವಿ. ಇವಾಗ ಇದು ಲಕ್ಷ್ಮೀ, ಸರಸ್ವತಿ, ಕಾಳಿ, ಮಗ ವೀರಭದ್ರ, ಜಮ್ಮು ವೈಷ್ಣವಿ ಥರ ಅನ್ನೋದನ್ನ ಈ ಸೇವೆ ಮಾಡ್ತೀವಿ. ಇವಾಗ ದೇವಸ್ಥಾನದಿಂದ ಸಂಬಳ ಗೌರ್ಮೆಂಟ್ ಇಲ್ಲ, ಎಲ್ಲ ನಾವೇ ಮಾಡ್ಕೊಂಡು ಹೋಗೋದು. ಭಕ್ತರೇನು ಉಪಕಾರ ಮಾಡ್ತಾರೆ, ಅದರಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಇಲ್ಲಿರ್ತೀವಿ. ಮಳೆಗಾಲ ಬಂತು, ಇನ್ನು ಮಳೆಗಾಲ 1-2 ತಿಂಗಳು ತೋರ್ಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಬಾಕಿ ಟೈಮಲ್ಲಿ ತೋರಿಸ್ತೀವಿ, ಬೇಡ್ಕೊಳ್ಳಿ. ತಾಯಿ ಪಾದಕ್ಕೆ ಗೋವಿಂದನಿ ಗೋವಿಂದ, ಬ್ರಾಹ್ಮಿ ದುರ್ಗಮ್ಮ ಶಾಮನ ಪಾದಕ್ಕೆ ಗೋವಿಂದನಿ ಗೋವಿಂದ. ಕಷ್ಟ ಇದ್ರೆಲ್ಲ ದೂರ ಆಗಲಿ, ಚೆನ್ನಾಗಿರಿ, ಹಿಂದೂ ಧರ್ಮ ರಕ್ಷಣೆ ಮಾಡಿ, ಬಡವರಿಗೆ ಸಹಾಯ ಮಾಡಿ. ಅಕ್ಕ, ಕಣ್ಕಪ್ಪ ಅಯ್ಯಪ್ಪ ಬಾವಲಿಗಳು ಏನು ಮಾಡಲ್ಲ. 6 ಗಂಟೆ ಹೊರಗಡೆ ಹೋಗುತ್ತೆ, 4:30 ಕೋರ್ಸ್ ಆಗುತ್ತಮ್ಮ. ಚಿರತೆಲ್ಲ ಬಂದು ಮನ್ಕೊಳತ್ತೆ, ಹಾವು ಇವೆಲ್ಲ ಎದ್ದೇಳುತ್ತೆ.
ಕತ್ಲಾದಕ್ಕೂ ಹಾವುಗಳೆಲ್ಲ ಎತ್ತಿರುತ್ತೆ. ನೀರು ಬೋಟ್ಲ್ ಎಲ್ಲ ಇಡಿ ಮಗ, ಬೈಕಿನ ಮಕ್ಕಳು ಬರೋದು ಎತ್ಕೊಳ್ಳಿ. ಮಾತಾಡ್ತಾ ಬರ್ಬೇಡಿ, ಎದನ್ನು ಐತೆ ಸುಮ್ಮನೆ ಬರ್ರಿ. ಸ್ಟೇಷನ್ ಹತ್ರ ಹೋಗಿ ಬಂದ್ರಾ? ಹಾ. ಈಗ ಹೋದ್ರೆ ಯಪ್ಪ 18 ಮೆಟ್ಲು ಹತ್ತೋಕಿಲ್ಲ ಅಲ್ಲ? ಅದು ಹತ್ಲಿಕ್ಕೆ ಉಂಟು. ಉಂಟಾ? ಹಾಂ. ಇವ ನಾಗತೀರ್ಥ ಅಲ್ಲಿ ಊಟಕ್ಕೆ ಹೋಗ್ತಾರೆ. ಈಗ ಅಲ್ಲಿ ಅನ್ನಛತ್ರದ ಹತ್ರ ಹೊಳೆ ಇದೆ, ಅಲ್ಲಿಗೆ ಹೋಗುತ್ತೆ ಇವಾಗ ರಾತ್ರಿ ಅಡಿಗಡೆಯಿಂದ. ಈಗ ಮುಟ್ಟಂಗಿಲ್ಲ, ಅಡಿ ನೀರು ಕಳಕಾಗಿದೆ, ಯಾರಿಗೂ ಕೊಡಲ್ಲ ಇವ, ಪೂಜೆಗೂ ತೆಗಿಯಲ್ಲ. ಆಯ್ತದು ಮತ್ತೆ ಅದು ಮೈಲಿಗೆ ಆದ್ಮೇಲೆ ಮುಟ್ಟೋದಿಲ್ಲ ನಾವು, ಆಯ್ತಾ. ಮತ್ತೆ ಫ್ರಾಗ್ ಇದೆ ಅಯ್ಯಪ್ಪ, ದೇವ್ರ ಕಪ್ಪೆ ಎಲ್ಲ ಕುಡ್ಕೊಂಡಿರುತ್ತೆ, ಅವರಿಗೋಸ್ಕರ ಬಿಟ್ಟಿದ್ದೀವಿ. ಈಗ ತೀರ್ಥ ಎಲ್ಲ ಯಾರಿಗೂ ಇಲ್ಲ. ಇನ್ನೊಂದು 15 ದಿನ ಹೋದರೆ ಮಳೆ ಬರುತ್ತೆ, ಆವಾಗ ಶುಭ್ರ ನೀರು ಬರುತ್ತೆ, ಆವಾಗ ಕೊಡ್ತೀವಿ. ಇವ ಮೇಲೆ ಮರ ಬೇರೆ ಬಂದಿಲ್ಲ. ಲಾಸ್ಟ್ ಟೈಮ್ ಅಣ್ಣ ಬರುವಾಗ ದಾರಿಯೆಲ್ಲ ಇದ್ದಿಲ್ಲ, ಹೊಸದಾಗಿ ಮಾಡಿರೋದು, 1 ವರ್ಷ ಆಯಿತು. 2 ಲಕ್ಷ ಖರ್ಚು ಮಾಡಿ ನಿಮಗೆ ಭಕ್ತರು ಉಪಕಾರ ಮಾಡ್ತಾರೆ ಇವ, ಅದರಲ್ಲಿ ಮಾಡ್ಕೊಂಡು ಹೋಗಿರೋದು. ಮೇಲೆ ಹುತ್ತ ಇದೆ, ಜೋಡಿ ಮರ ಇದೆ, ಅಯ್ಯಪ್ಪನ 2 ರಿಕ್ಷಾ, ನಿಮ್ಮ ಕಾರು, ಮಕ್ಕಳು, ಬೈಕು ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನೀವು. ಇದು ಕಮಲ ಶಿಲೆ ಕಟ್ಟಿ ನಮ್ಮಮ್ಮದು. ಇದೆಲ್ಲ ಜಂಬಿಟ್ಕೆ ಅಯ್ಯಪ್ಪ, ಯಾರು ಕೆತ್ತನೆ ಮಾಡಿದ್ದೆಲ್ಲ. ಕಾಲು BP ಶುಗರು ಎಲ್ಲ ಹೇಳ್ಕೊಳ್ಳೋದು, ಕಾಲ ನೋವು ಆಣೆ ಎಲ್ಲ ಹೋಗುತ್ತೆ ಈ ಕಲ್ಲಲ್ಲಿ, ಜೋಕ್ ಮಾಡಿಲ್ಲ. BCDS. ಓಕೆ, ಬೇರೆ ಪಾಪನ ಮೆಲ್ಲ ರಿಟರ್ನ್ ಐತೆ, ಕ್ಯಾನ್ಸಲ್ ಆಗಿತ್ತು ಕೊಡ್ರಿ. ಅಪ್ಪೇ ಲಘು ಬರ್ರಿ. ಇರ್ಲಿ ಅಪ್ಪಲ್ಸ್ ಇಲ್ಲ ಅಲ್ಲ, ಹುಡುಗಿಯವರು ಕಷ್ಟ ಇದೆ ಪಾಪ. ಇವ ಇಲ್ಲ ತಾಯಿ ಧ್ಯಾನ ಮಾಡಿರೋದು. ಅಯ್ಯಪ್ಪನ ನಿಮಗೆ ಬೈಕಿನವರಿಗೆ ಎಲ್ಲ ದೇವರು ಬ್ಲೆಸ್ ಮಾಡಲಿ ಯವ. ಅಮ್ಮ ಇಲ್ಲ ಯವ, ಈಗ ಸಮಾಧಿ ಆಗಿದ್ದಾರೆ, ಪಾರ್ವತಮ್ಮ ಅಂತ ಧ್ಯಾನ ಮಾಡಿರೋದು ಯವ. ಮೇಲೆ ಮರ ಇದೆ ಯವ, ಬೇರು ಬಂದಿಲ್ಲ. ನಿಮ್ಮ ಗಾಡಿ ಮಟ್ಟ ಹೋಗ್ತಾ ಇದೆ ಯವ, 106 ಮರ ಇದೆ, ಒಂದು ಬೇರು ದೇವರು ಬಿಟ್ಟಿಲ್ಲ ಯವ. ಇದು ಕಮರ್ಷಿಯಲ್ ಆದಿ. ಓಕೆ, ಬನ್ನಿ. ಯವಾ ಇದು ಕ್ಲೇ ಮಣ್ಣು ಅಂತೀವಿ, ಮಡಕೆ ಮಾಡ್ತೀವಿ. ಮಸಾಜ್ ಮಾಡ್ಕೊಳ್ರಿ, ಕಾಲು ಹೊಡ್ಕಲ್ಲ ಹೋಗುತ್ತೆ, ಆಯ್ತಾ. ಬಂದ್ ಮಾಡಿ ಅಯ್ಯಪ್ಪನ ಗಡೆಯವರು, ನಮ್ಮ ಹುಬ್ಳಿಯವ್ರು ಬಂದ್ ಮಾಡಿ ಟಾರ್ಚು, ಬೈಕಿನ ಮಕ್ಕಳು ಟಾರ್ಚ್ ಬಂದ್ ಮಾಡಿ, ಡಿಸ್ಪ್ಲೇ ಫ್ಲಾಶ್ ಸ್ಕ್ರೀನ್ ಲಾಕ್ ಯಾವುದು ಬೇಡ. ಬೆಳಕು ಆಫ್ ಮಾಡ್ರಿ, ಬೆಳಗ್ಗೆ ಮಗ ಬ್ಯಾಟ್ರಿ ಆಫ್ ಮಾಡಿ. ಅಕ್ಕ ನಾಗದೇವ್ರ ಅಕ್ಕ, ಅಯ್ಯಪ್ಪನವ್ರ ಕುಟುಂಬನ, ನಿಮ್ಮನ್ನು, ಪಾಪನು, ಬೈಕಿನವ್ರು ಎಲ್ಲರನ್ನೂ ದೇವ್ರು ಕಾಪಾಡಬೇಕು. ಯಾವಾಗಲೂ ಬರ್ರಿ ಅಯ್ಯವ, ಈ ತಾಯಿ ಸೇವೆ ಮಾಡ್ಕೊಂಡು ಹೋಗಿ, ಒಳ್ಳೇದಾಗಲಿ. ಯವ 2000 ಬ್ಯಾಟ್ ಇದೆ ಯವ, ಒಂದು ಟಚ್ ಮಾಡೋಂಗಿಲ್ಲ, ತಾಯಿ ಬ್ಯಾಟ್ ಯವ. ಮುಂದೆ ಸರ್ಪ ಸಂಚಾರ ಇದೆ ಯವ, ಕಾಶಿಗೆಲ್ಲ ಹೋಗ್ತಿತ್ತಂತೆ, ಯಾರಿಗೂ ಬಿಡಲ್ಲಮ್ಮ, ನಮಗೂ ಬಿಡೋದಿಲ್ಲ, ನಾವೇನು ದೊಡ್ಡವರಲ್ಲ, ನಿಮ್ಮ ಹಾಗೆ ಮುಂಚು ನಾವು. ಬಂದ್ ಮಾಡಿ ಮಗಳೇ, ಅನ್ನೋ ದಿನ ತಾಯಿ ಸೇವೆ ಮಾಡ್ತೀವವ. ಯವ ಕೂಡ್ರು ಲೈಫ್ ನೋಡಿ. ಯವ ಕಂಟಿನ್ಯೂಸ್ ಇದೆ, ಎಲ್ಲೋಗುತ್ತೆ ಅನ್ನೋ ಗೊತ್ತಿಲ್ಲ. ಹೋಗ್ತಾ 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 ಆಕ್ಸಿಜನ್ ಕಮ್ಮಿ ಆಗುತ್ತೆ. 30 ಜನ ಒಂದು ಟೈಮ್ ಬರ್ಬೋದು, ಜಾಸ್ತಿ ಬಂದರೆ ಸಫೋಕೇಷನ್ ಆಗಿ ಬರೋಂಗಿಲ್ಲ. ಫ್ರೆಂಡ್ಸ್, ಒಂದ್ಸಲ ಟಾರ್ಚ್ ಆಫ್ ಮಾಡಲಿಕ್ಕೆ ಹೇಳಿದರು ಅವರು. ಎಷ್ಟು ಕತ್ತಲು ಅಂದರೆ, ನಾವು ಮಧ್ಯಾಹ್ನ ಬಂದಿದ್ದು, ಅದ್ರ ಒಳಗಡೆ ಫುಲ್ ಕಗ್ಗತ್ತಲು. ನಮ್ಮ ಪಕ್ಕದಲ್ಲಿ ಯಾರಿದ್ದಾರಂತಲೂ ಗೊತ್ತಾಗೋದಿಲ್ಲ, ಅವ್ರು ಮಾತಾಡ್ತಿರೋ ಸೌಂಡ್ ಅಷ್ಟೇ ಕೇಳ್ತಿತ್ತು. ಒಂಥರ ಅದ್ಭುತವಾದ ಅನುಭವ ಇದು. ನೀವು ಕಮಲಶಿಲೆ ದೇವಸ್ಥಾನಕ್ಕೆ ಬಂದರೆ ಈ ಗುಹೆಗೆ ಬರೋದು ಮಾತ್ರ ಮರಿಬೇಡಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ಮಾರ್ಗದರ್ಶಕರಿದ್ದಾರೆ, ಅವರೇ ಕರ್ಕೊಂಡು ಹೋಗ್ತಾರೆ ಗುಹೆ ಒಳಗಡೆ ಎಲ್ಲ. ಆಯ್ತು, ಈಗ ಹೊರಗಡೆ ಬಂದರು ನಾವು.
ಇವತ್ತು ಸತ್ಯ ಇದೆ. ಲಾಸ್ಟ್ ಟೈಮ್ ಹುಲಿ ಬಂದಿದೆ, ಯೂಟ್ಯೂಬಲ್ಲಿ ಇದ್ದೀನಿ, 500 ವೀಡಿಯೋಸ್ ಇದೆ. ಕಮಲಶಿಲೆ K1 ಹೊಡೆದು ಬರುತ್ತೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಿಗೆ ಹೋಗಿ ಕಾರು ರೋಡು ಎಲ್ಲ ಅಲ್ಲಿ ಗುಹೆ ಹತ್ರ ಹೋದ್ವಿ, ಆಟೋದ ಹತ್ರ ಗುಹೆ ಹೋಗ್ತಾ ಇದೆ ಅಕ್ಕ, ಎಲ್ಲಿ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟೇ ದೇವ್ರು ನಮಗೆ ಪರ್ಮಿಷನ್ ಕೊಟ್ಟಿರೋದು. ಕಮಲಶಿಲೆ ಮೂಲೆ ಹತ್ರ ಬರಲಿಕ್ಕೆ ಈ ಗುಹೆ ಕಾರಣ ಅಕ್ಕ, ಯಾರು ಮಾಡಿರೋದಲ್ಲ ಅಕ್ಕ. ಹುತ್ತ ಕಾಣ್ತಿದೆ ನೋಡಲ್ಲಿ, ಅಲ್ಲಿ ಆ ಜೋಡಿ ಮರದ ಪಕ್ಕ ಆ ಮಧ್ಯ ಅದೇ ಅಲ್ಲೇ ತಾಯಿ ಇದ್ದಾಳೆ ಮಗ, ಅಲ್ಲೊಂದು ಅಯ್ಯಪ್ಪ ನಿಂತಿದ್ದಾನಲ್ಲ, ಅಲ್ಲಿವರೆಗೆ ಹೋಗಿ ಬಂದ್ವಿ ಅಕ್ಕ. ಎಲ್ಲ ನ್ಯಾಚುರಲ್ ಆಗಿ ಬಂದಿರೋದು. ಇದು ನಮ್ಮದು ಪರಂಪರೆ ಅಕ್ಕ. 2000 ಇತಿಹಾಸ ಇದೆ ಗುಹೆಗೆ. ನಾವೊಂದು 5-6 ತಲೆಮಾರು. ನನ್ನ ಬೇಬಿನೂ ಗೈಡ್ ಮಾಡ್ತಾಳೆ. ಬೆಳಗ್ಗೆ ಜನ ಇಲ್ಲ ಈಗ, ಹಬ್ಬಕ್ಕೆಲ್ಲ ಜನ ಕಮ್ಮಿ ಬರ್ತಾರೆ. ಲೋಕಲ್ ನಿನ್ನೆ ಹಣ್ಕಾಯಿ ತುಂಬ ಇತ್ತು, ದರ್ಶನ ಇಲ್ಲ, ನಿನ್ನೆ ಹಣ್ಕಾಯಿ ಮಾತ್ರ. ಇದು ನಮ್ಮ ಪರಂಪರೆ, ನಾವು ಕಷ್ಟಪಟ್ಟು ಮಾಡ್ಕೊಂಬಂದಿದ್ವಿ. ಇವತ್ತಿನದಲ್ಲ ಅಕ್ಕ, 5 ಜನರೇಷನಿಂದ ನಮ್ಮದೇ ಪರಂಪರೆ. ಮಳೆಗಾಲಲ್ಲಿ 1-2 ತಿಂಗಳು ಕಷ್ಟ ಆಗುತ್ತಕ್ಕ, ಹೊಟ್ಟೆ ತನಕ ಒಳಗಡೆ ನೀರಿರುತ್ತೆ. ಬಾಕಿ ಟೈಮಲ್ಲಿ ಬರ್ಬೋದು ಅಕ್ಕ. ವಿಭೂತಿ ಹಚ್ಕೊಳ್ಳಿ, ಬೇಡ್ಕೊಳ್ಳಿ, ಸಹಾಯ ಮಾಡಿ ಹೋಗಿ. ನಿಮ್ಮ ಪ್ರೀತಿ